ಸಿದ್ಧರು ಸಾಮಾನ್ಯವಾಗಿ ವಿಜ್ಞಾನಿಗಳು, ಸಂತರು, ವೈದ್ಯರು, ರಸಾಯನ ಶಾಸ್ತ್ರಜ್ಞರು ಮತ್ತು ತಾತ್ವಿಕರು ಎಲ್ಲರೂ ಒಟ್ಟಿಗೆ ಒಂದೇ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರು ತಮ್ಮ ಆವಿಷ್ಕಾರಗಳನ್ನು ತಮಿಳು ಕವನಗಳ ರೂಪದಲ್ಲಿ ಓಲೆಪತ್ರಿಕೆಗಳಲ್ಲಿ ಬರೆದಿದ್ದರು. ಸಾಮಾನ್ಯವಾಗಿ ಸಿದ್ಧರು ಒಂದೇ ದೇವರನ್ನು ನಂಬುತ್ತಾರೆ. ಆದರೆ ಕೆಲವರು ಬಹುದೇವರ ನಂಬಿಕೆಯನ್ನು ಹೊಂದಿದ್ದರು. ಈ ಓಲೆಪತ್ರಿಕೆಗಳು ಇಂದಿಗೂ ತಮಿಳುನಾಡಿನ ಕೆಲವು ಕುಟುಂಬಗಳಿಂದ ತಲೆಮಾರುಗಳಿಂದ ಸಂರಕ್ಷಿಸಲಾಗಿದೆ, ಜೊತೆಗೆ ಭಾರತ, ಜರ್ಮನಿ, ಇಂಗ್ಲೆಂಡ್ ಮತ್ತು ಅಮೆರಿಕಾದ ವಿಶ್ವವಿದ್ಯಾಲಯಗಳಲ್ಲಿ ಸಂಗ್ರಹಗೊಂಡಿವೆ. ಈ ರೀತಿಯಿಂದ ಸಿದ್ಧರು ಸ್ಥಳೀಯ ಸಿದ್ಧ ವೈದ್ಯಕೀಯ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರು. ಸಿದ್ಧ ವೈದ್ಯಕೀಯಕ್ಕೆ ಹೋಲಿಕೆಯ ಒಂದು ಗ್ರಾಮೀಣ ಚಿಕಿತ್ಸೆ ವಿಧಾನವನ್ನು ತಮಿಳುನಾಡಿನ ಹಳ್ಳಿಗಳಲ್ಲಿ ಅನುಭವ ಹೊಂದಿರುವ ಹಿರಿಯರು ಅಳವಡಿಸಿಕೊಂಡಿದ್ದಾರೆ. ಇದನ್ನು ಅಜ್ಜಿಯ ವೈದ್ಯನೆ, ಸ್ಥಳೀಯ ವೈದ್ಯನೆ ಮತ್ತು ಮೂಲಿಕಾ ವೈದ್ಯನೆ ಎಂದು ಕರೆಯಲಾಗುತ್ತದೆ. ಸಿದ್ಧರು ವರ್ಮ ಕಲೆಯ ಸ್ಥಾಪಕರಾಗಿದ್ದಾರೆ ಎಂದು ನಂಬಲಾಗಿದೆ. ಇದು ಸ್ವಯಂ ರಕ್ಷಣೆಯ ಮಾರ್ಷಲ್ ಆರ್ಟ್ ಮತ್ತು ಚಿಕಿತ್ಸೆಯಾಗಿ ಒತ್ತುವಿಕೆ ಬಿಂದುಗಳನ್ನು ಬಳಸುವ ಕಲೆಯಾಗಿದೆ. ತಮಿಳು ಸಿದ್ಧರು ರೋಗಗಳ ಮೂಲವನ್ನು ಗುರುತಿಸಲು ನಾಡಿ ಪರಿಶೀಲನೆ ವಿಧಾನವನ್ನು ಅಭಿವೃದ್ಧಿಪಡಿಸಿದ ಪ್ರಥಮ ವ್ಯಕ್ತಿಗಳಾಗಿದ್ದರು. ಪ್ರಾದೇಶಿಕ ನಂಬಿಕೆಗಳ ಪ್ರಕಾರ, ಸಿದ್ಧರು ತಮಿಳುನಾಡಿನ ಥಾಣಿಪ್ಪರೈ ಗ್ರಾಮದ ಬಳಿ ಇರುವ ಶತುರಗಿರಿ ಪರ್ವತದಲ್ಲಿ ಅನೇಕ ಯುಗಗಳವರೆಗೆ ವಾಸಿಸಿದ್ದರು ಎಂದು ಹೇಳಲಾಗುತ್ತದೆ.